ಸಮಯ ಇಲ್ಲ ಅಂದ್ರೆ ನಮಗೂ ಲೇಟ್ ಆಗ್ಬಿಟ್ಟಿದೆ, 7-8 ಗಂಟೆ ಆಗ್ತಾ ಬಂದಿದೆ. ಇಲ್ಲ ನಾನು ಮಾತಾಡ್ತಾ ಇದ್ದೆ. ನಾನು ಆಲ್ರೆಡಿ ಮನೆಗಳ ಬಗ್ಗೆ ಹೇಳಿದ್ದೇನೆ. 3,25,000 ಮನೆಗಳನ್ನ ನಾವು ಕಟ್ತೇವೆ ಅಂತ ಹೇಳಿ ಹೋದ್ ಬಡ್ಜೆಟ್ ಅಲ್ಲಿ ಹೇಳಿದ್ರಿ. ಈಗ ಹೇಳಿದಿರಾ 4,775 ಕೋಟಿ ನಾವು ವಸತಿ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿ 3,05,000 ಮನೆಗಳನ್ನ ಕಟ್ಟಿದ್ದೇವೆ ಅಂತೀರಾ. 2021-22 ಇರುವಂತಹ ಮನೆಗಳನ್ನೇ ಇನ್ನು ನೀವು 27,000 ಕೋಟಿ ಕೊಡಬೇಕು ಕ್ಷೇತ್ರಕ್ಕೆ. ಅಂದ್ರೆ ಈ ಸರ್ಕಾರದಲ್ಲಿ ಹಣ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾದ್ರೆ ಸರ್ಕಾರ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತದ್ದು. ಸುರೇಶ್ ಗೌಡ್ರೆ, ನೀವು ಇರ್ರಿ, ನಾವು ಭಾಗ್ಯಗಳಿಂದ ವರ್ಷಕ್ಕೆ ಹೋಗ್ತಾ ಇದೆ, ಅವ್ರನ್ನ ಉದ್ಧಾರ ಮಾಡಿ ಆರ್ಥಿಕತೆ ಮತ್ತೆ ಈ ಭಾಗ್ಯಗಳ ಬಗ್ಗೆ ನೀವು ಮಾತಾಡ್ತೇನೆ. ಈಲ್ಡ್ ಆಗ್ತೇನೆ ನೀವು. ನಾನು ಅವರು ಮನೆ ವಿಷಯ ಬಂದಿದ್ದಕ್ಕೆ ನಾನು ಸುರೇಶ್ ಗೌಡ್ ಅವರೇ ಅಲ್ಲ, ಈಗ ನಾನು ಸಮರ್ಪಕವಾಗಿ ಮಾತಾಡಬಹುದಾಗಿತ್ತು, ಬಟ್ ಈ ವಿಷಯಕ್ಕಷ್ಟೇ ನಾನು ರೆಸ್ಟ್ರಿಕ್ಟ್ ಮಾಡ್ಕೊಳ್ತೀನಿ. ಅಲ್ಲ ಆಮೇಲೆ ನಾವು ಮಾತಾಡ ನಮ್ಮ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತತೆ. ತಮಗೆ ಏನಂತಂದ್ರೆ ಇಲ್ಲಿ ಶೆಟ್ಟಿ ಸಾಹೇಬ್ರೆ 2,250 ಮನೆಗಳು ಏನು ಸ್ಯಾಂಕ್ಷನ್ ಆಗಿದಾವೆ, ಇದರಲ್ಲಿ ಕೇವಲ 835 ಮನೆ ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ನಮಗೆ ಕೊಟ್ಟರೆ ಫುಲ್ ಮನೆ ಕೊಡಬೇಕಾಗಿದ್ರೆ ನಾವು ಟೋಟಲ್ 27 ಕೋಟಿಯಲ್ಲಿ ನಾವು ಬಂದ ಮೇಲೆ ದುಡ್ಡು ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಗಮನಕ್ಕಿರಲಿ. ಐ ಆಮ್ ನಾಟ್ ಟ್ರೈಂಗ್ ಟು ಟೇಕ್ ಇಟ್ ಆಸ್ ಅ ಪೊಲಿಟಿಕಲ್ ಇಶ್ಯೂ, ಬಟ್ ನೀವು ಆ ಥರ ಮಾತನಾಡಿದ್ರೆ ನಾನು ಮಾತನಾಡಬೇಕಾಗಿತ್ತು. ಇಲ್ಲಿ ನಾನು ಯಾವ್ಯಾವ ವರ್ಷದಲ್ಲಿ ಎಷ್ಟು ದುಡ್ಡು ಬಿಡುಗಡೆ ಆಗಿರುತ್ತೆ ಹೇಳಿರ್ತಕ್ಕಂಥದ್ದೇ ಬೇಕಾದ್ರೆ ಸಮರ್ಪಕವಾಗಿ ನಿಮಗೆ ಮನೆ ಸಚಿವರೇ ಈಗಷ್ಟೇ ನೀವು ಬಿಡುಗಡೆ ಮಾಡಿದ್ದೀರಾ, ಮುಟ್ಟಿ ತಲುಪಿಲ್ಲ, ಮಾತಾಡಕನೆ ಬಿಡ್ರಿ, ತಲುಪಿಲ್ಲ ಅವರಿಗೆ ಮಾತಾಡಕ್ ಅಲ್ರಿ. ಅಲ್ಲ ಅಧ್ಯಕ್ಷರೇ, ದಿನಕರ್ ಅವರೇ, ಅಲ್ಲ ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಈಗ ಯಾರಿಗೆ ತಲುಪಿಲ್ಲ ಅವ್ರು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇದು DBT ಮುಖಾಂತರ ಹೋಗ್ತಕ್ಕಂಥದ್ದು. ಈಗ ಸರ್ಕಾರ ಸುಳ್ಳು ಹೇಳಕ್ ಬರದಲ್ಲಿ. ಇಲ್ಲಿ ಸರ್ಕಾರದ ರಿಪೋರ್ಟ್ ನಾನು ಓದ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಯು ಹ್ಯಾವ್ ಟು ಕನ್ಸಿಡರೇಟ್. ಯಾಕಂದ್ರೆ ಹೇಳ್ತಾ ಇದೀನಿ ಅಂತಂದ್ರೆ 22-23 ನಾವೇ ದುಡ್ಡು ಕೊಟ್ಟಿದ್ದೀವಿ, 23-24 ನಾವೇ ದುಡ್ಡು ಕೊಟ್ಟಿದ್ದೀವಿ, 24-25 ನಾವೇ ದುಡ್ಡು ಕೊಟ್ಟಿದ್ದೀವಿ. ಪ್ರಾರಂಭ ಆಗಿರ್ತಕ್ಕಂಥ 4 ವರ್ಷ ಹಿಂದೆ ಇದು. ಸೊ ಸ್ವಲ್ಪ ಸಮಾಧಾನ ಆಗಿರಿ, ಕೇಳಿಸ್ಕೊಳ್ಳಿ ಫಸ್ಟ್. ಆಮೇಲೆ ನೀವು ಮತ್ತೆ ಇಷ್ಟೊತ್ತಿಗೆ ಅದನ್ನ ಮುಗಿಸಿ ಮತ್ತೆ ಹೊಸದಾಗಿ ನೀವು ಮನೆಯನ್ನು ಕೊಡಬೇಕಾಗಿತ್ತು. ವಾರ್ಷಿಕ ಯೋಜನೆನಾ ಅಲ್ಲ, ಪಂಚವಾರ್ಷಿಕ ಯೋಜನೆನಾ? 5 ವರ್ಷ ಕಟ್ಟುವಂತ ಮನೆನಾ 1 ವರ್ಷದಲ್ಲಿ ಮನೆ ಕಟ್ಟೋದಕ್ಕೆ ನೀವು 5 ವರ್ಷ ಗಂಟೆ ಕೊಟ್ಟರೆ ಹೇಗೆ? ಪ್ರತಿಯೊಂದು ಕೂಡ ಪ್ರಶ್ನೆ ಮಾಡಬಹುದು. ಅಲ್ಲ ನೀವು ಕೂತ್ಕೊಳ್ಳಿ. ಈಗ ಬಸವ ವಸತಿ ಯೋಜನೆ ಇದು ಮನೆ, ಇದು ಅವ್ರು ಸ್ವಂತ ಕಟ್ಕೋಬೇಕು. ಸರ್ಕಾರ 1,20,00,000 ಬೆನಿಫಿಟ್ ಕೊಡ್ತದೆ. ಕೇಳ್ರಿ ನಿಮಿಷ. ಬಸವ ವಸತಿ ಯೋಜನೆ ಕೇಳಪ್ಪ, 9,000 ಕೋಟಿ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹೇಳಿದ್ದಾರೆ 10 ಲಕ್ಷ ಕೋಟಿಯನ್ನು ಸಾಲ ಮಾಡುವಂತೆ. ಇದು ಖಾಸಗಿ ವಿಚಾರ. ಲಕ್ಷ ಕೋಟಿ ಮನೆಗಳಿಗೆ ಅಪ್ರೂವ್ ಮಾಡಿದ್ರೆ ಈಗ ಹಿಂದೆ ಇಟ್ಸ್ ಎ ಕಮಿಟೆಡ್ ಗವರ್ಮೆಂಟ್. 5 ವರ್ಷಕ್ಕೊಮ್ಮೆ ಎಲ್ಲಾ ಸರ್ಕಾರಗಳು ಬದಲಾವಣೆ ಆಗ್ತವೆ. ಸರ್ಕಾರಗಳ ಸಾಲಗಳನ್ನು ನೀವು ಕೊಟ್ಟಿದ್ರಿ. ಯಾಕೆ ನೀವು ಆಡಳಿತ ಪಕ್ಷದ ಹೀಗೆ ಮಾಡ್ತೀರಿ? ಅವರು ನಿಮ್ಮ ತಾಳ್ಮೆಯನ್ನು ಪ್ರಶಸ್ತಿ ನೀವು ಆರಾಮದಲ್ಲಿ ಕೂತ್ಕೊಳ್ಳಿ. ಆಯ್ತು, ನಮ್ಗೆಲ್ಲ ಗೊತ್ತಿದೆ. ನಾನು ಹೌಸಿಂಗ್ ಮಿನಿಸ್ಟರ್ ಆಗಿದ್ದೇನೆ, ನನಗೆಲ್ಲ ವಿಚಾರ ಗೊತ್ತಿದೆ. ನಾನು ಹೊಸ ಸಚಿವನಾಗಿದ್ದೇನೆ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿಗ. ನಾನು ಕೂಡ ಹೌಸಿಂಗ್ ಸಚಿವನಾಗಿ ನನಗೆಲ್ಲ ವಿಚಾರ ಅವ್ರು ಏನಾದ್ರು ಮಾತಾಡ್ತಾರೆ ಪ್ರತಿಪಕ್ಷವಾಗಿ. ನೀವ್ಯಾಕದಕ್ಕೆ ಇದು ಮಾಡ್ತೀರಿ? ಈಗ ಲೇಟ್ ಆಗಿ 8 ಗಂಟೆಗೆ ತಗೊಂಡಾಗ ಅವ್ರಿಗೆ ಅರ್ಜೆಂಟ್ ಲೇಟ್ ಪೇಷನ್ಸ್ ಹೋಗಿದೆ, ಎಲ್ಲರೂ ಕೇಳ್ತಾರೆ. ನೀವು ಬೆಳಗ್ಗೆ ಸದನ ಮಾಡಿ ಕ್ವಶನ್ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್. ಸಮಾಧಾನದ ಕೂತ್ಕೊಳ್ಳಿ. ಈಗ ನಿಮ್ಗೆಲ್ಲ ಪ್ರಶ್ನೆ ಏನಿದೆ ದಿನಕ್ಷೇತ್ರ ಕೇಳಿ. ಡಿಸ್ಕಷನ್ ಕೊಡಿ.
ಆಯ್ತು, ರೂಲಿಂಗ್ ಪಾರ್ಟಿ ನೀವು ಹಾಫ್ ಆನ್ ಅವರ್ ಅಲ್ಲ, ನೀವು 24 ಗಂಟೆ ಚರ್ಚೆ ಕೊಟ್ರೆ ವಿಚಾರ ಇಷ್ಟೇ ಆಗೋದು. ಅವ್ರ ಎಲಿಗೇಷನ್ ಆಗೋದು, ನೀವು ಡಿಫೆಂಡ್ ಮಾಡೋದು. ಅವ್ರ ಎಲಿಗೇಷನ್ ಪರಿಹಾರ ಸಿಕ್ಕುದು. ಓಕೆ, ಹಾಫ್ ಆನ್ ಅವರ್ ಡಿಸ್ಕಷನ್ ಆನ್ ದಿಸ್. ಆಯ್ತು, ಸಿಟ್ ಡೌನ್ ಸಾಹೇಬ್ರೆ, ನೀವು ಕೇಳಿರ್ತಕ್ಕ ಈಗ ಸರಿ ಇಲ್ಲ ಅಂತಲ್ಲ ಸಚಿವರೇ, ದಿನಕರ್ ಅವರೇ. ಅಧ್ಯಕ್ಷರೇ ಒಂದು ಭರವಸೆ ಕೊಡಿ, ಈ ಅವಧಿ ಒಳಗಡೆ ನಾವು ಅದನ್ನ ಮುಗಿಸ್ತೇವೆ ಅನ್ನುವಂಥದ್ದನ್ನು. ಯಾಕೆಂದ್ರೆ ಬಡವ್ರಿಗೆ ಓಕೆ, ಅಲ್ಲ ನಿಮಿಷ ನಾ ಹೇಳ್ತೀನಿ. ಐದಲ್ಲ ಈ ಬಜೆಟ್ ಇದೊಳಗೆ ಈ ಡಿಸೆಂಬರ್ ಅಲ್ಲ, ಒಂದ್ ನಿಮಿಷ ನೋಡಿ, ಅದು ಆದ್ಮೇಲೆ ಮಾತಾಡ್ತೀನಿ. ದಿನಕರ್ ಅವರೇ, ಬಡವ್ರ ಮನೆ ಇದೆ ಅಷ್ಟಕ್ಕೆ ನಾವು- ದಿನಕರ್ ಶೆಟ್ಟಿ ಅವರೇ, ನೀವು ಈಲ್ಡ್ ಆದ್ಮೇಲೆ ನಾನು ಮಾತಾಡ್ತೀನಿ. ದಿನಕರ್ ಶೆಟ್ಟಿ ಅವರೇ, ನೀವು ನೋಡಿ ಸೀನಿಯರ್ MLAs, ನೀವು ಕೂಡ ಎಲ್ಲರೂ ಕೂಡ ಅಧಿಕಾರ ಇದ್ದವರು ಗೊತ್ತಿರುವಂತದ್ದು. ಎಲ್ಲ ಕೂಡ ಒಮ್ಮೆಲೆ ದುಡ್ಡು ಕೊಡೋದಿಲ್ಲ, ಹಂತ ಹಂತವಾಗಿ ಕೊಡ್ತಾರೆ. ಅಧ್ಯಕ್ಷ ನಾ ಮಾತಾಡ್ತೀನಿ. ಗೌಡ್ರ ಅಣ್ಣರು ಹೇಳಿದ್ ಕರೆಕ್ಟ್ ಇದೆ. ಇದೇ ಪ್ರಶ್ನೆ ನಿಮಗೂ ಆಗತ್ತೆ. ಒಂದು ವರ್ಷದಲ್ಲಿ ಮನೆ ಕಟ್ಟಿದ್ರೆ ಸಂಪೂರ್ಣ ನೀವು 27 ಕೋಟಿ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಈ ಮನೆ ಸೆಲ್ಫ್ ಅವರೇ ಕನ್ಸ್ಟ್ರಕ್ಷನ್ ಮಾಡಬೇಕು. ಇದು ಯಾವುದು ಸರ್ಕಾರ ಮಾಡತಕ್ಕಂಥದ್ದಲ್ಲ. ಹಂತವಾಗಿ ನಾವು ದುಡ್ಡು ರಿಲೀಸ್ ಮಾಡಬೇಕು. ಈಗ ವಿಷಯ ಇರತಕ್ಕಂಥದ್ದು ದುಡ್ಡು ರಿಲೀಸ್ ಮಾಡಬೇಕಾಗಿದೆ. 12 ಕೋಟಿ ಮಾಡಿದೀವಿ. ತಮ್ಮ ಇದೇನು 3 ಕೋಟಿ ರಿಲೀಸ್ ಆಗಬೇಕಾಗಿದೆ, ರಿಲೀಸ್ ಮಾಡಿಸ್ತೀನಿ. ಆಮೇಲೆ ನಿಮಗೆ ನಾವು 12 ಕೋಟಿ ರಿಲೀಸ್ ಆಗಿರ್ತಕ್ಕಂಥದ್ದು ನಿಮಗೆ ಏನಾದ್ರಲ್ಲಿ ಡೌಟ್ ಇದ್ರೆ ಸಚಿವರ ಜೊತೆ ನಾಳೆನೇ ಬೇಕಾದ ಚರ್ಚೆ ಮಾಡಿಸ್ತೀನಿ. ನೀವು ಬೇಕಾದ ರಿಪೋರ್ಟ್ ತರಕ್ಸ್ ನೋಡಿ. ಇನ್ನ ಫರ್ದರ್ ಏನ್ ದುಡ್ಡು ಬೇಕು ಖಂಡಿತವಾಗಿ ನಮ್ಮ ಸರ್ಕಾರ ಕೊಡುತ್ತಂತ ಈ ಸಂದರ್ಭಕ್ಕೆ ಸಚಿವ ಮನೆ ಕಟ್ಟಿದ್ರೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ. GPS ಮಾಡಬೇಕು, ನೆಲಗಟ್ಟು, ಫೌಂಡೇಶನ್ ನೀವು ಮನೆ ಕಟ್ಟಿದ್ರೆ ಕೊಟ್ಟು ಬಿಡ್ತೀರಾ? ಕೊಡ್ಲಿಕ್ಕೆ ಆಗೋದಿಲ್ಲ ಸಚಿವರೇ. ನಾನು ಏನ್ ಹೇಳಿದೆ ಸರ್ ಸೆಟ್ರೆ, ನಾನು ಏನ್ ಹೇಳಿದೆ ನಿಮಗೆ? 4 ಕಂತೆ 5 ಕಂತಿನಲ್ಲಿ ಕೊಡ್ಬೇಕು ಅಂತಲೇ ಕೊಡ್ತಾ ಇದೀವಿ. ನೀವೇನ್ ಹೇಳಿದ್ರ? ಮನೆ ಕಟ್ಟಿಲ್ಲ, ಮನೆ ಕಟ್ಟಿದ್ರೆ ಸುರೇಶ್ ಗೌಡ್ರೆ ಎಲ್ಲ ಗೊತ್ತಿದೆ. ಸುರೇಶ್ ಗೌಡ್ರೆ, ನಿಮ್ಗೆಲ್ಲ ಮಾಹಿತಿ ಗೊತ್ತಿದ್ದವ್ರು ಇಲ್ಲಿ ಇರುವುದು, ಗೊತ್ತಿಲ್ಲದವ್ರು ಯಾರು ಕೂಡ ಇಲ್ಲ. ಎಲ್ಲ ನಿಮ್ಗಿಂತ ಜಾಸ್ತಿ ಮಾಹಿತಿ ಇದೆ. ಮಾತಾಡೋದು ಕಡಿಮೆ ಅಷ್ಟೇ, ನಿಮಗೆ ಮಾತಾಡೋದಿಲ್ಲ. ಎಷ್ಟು ಬೇಕು ಅಷ್ಟು ಮಾತಾಡೋದು ಸಾಕು. ನಾನು ಸಂಕ್ಷಿಪ್ತವಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡಕತ್ತೀನಿ. ನಾವು ಕೂಡ ಮಾತಾಡಿದ್ರೆ ಉಪಯೋಗ ಆಗಲ್ಲ ಗೌಡ್ರೆ. ಲೆಟ್ ಅಸ್ ರಿಸಾಲ್ವ್ ದಿಸ್ ಬೈ ಟಾಕಿಂಗ್ ಮೋರ್. ಇಫ್ ಯು ಆರ್ ಗೋಯಿಂಗ್ ಟು ಅಲ್ಲ, ಈಗ ವಿ ಹ್ಯಾವ್ ಟು ರಿಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಡೆಫಿನೆಟ್ಲಿ ನಾನೇನು ಹೌಸಿಗೆ ಇರ್ತಕ್ಕಂಥ ಮಾಹಿತಿ ಕೊಡ್ತಿದ್ದೇನೆ. ಅಣ್ಣಗೆ ಡೌಟ್ ಇದ್ರೆ 12 ಕೋಟಿ ರಿಲೀಸ್ ಆಗಿದೆ ಅಂತ ನಿಮಗೆ ಡಿಫರೆನ್ಸ್ ಇದ್ರೆ ಬೇಕಾದ್ರೆ ನಾಳೆ ಸೆಕ್ರೆಟರಿ ಕರೆಸಿ ನಿಮಗೆ ವಿಚಾರ ಮಾಡಿಸ್ತೀನಿ. ಇನ್ನ ಉಳಿಕಿದ ದುಡ್ಡು ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳಕ್ಕೆ ಕೃಷ್ಣಮೂರ್ತಿ. ಮಾನ್ಯ ಅಧ್ಯಕ್ಷರೇ, 70 ಅವರೇ, ಹಲೋ, ನೀವ್ ಯಾಕೆ ಅಲ್ಲಿ ಕೂತ್ಕೊಂಡು ಸೈಲೆಂಟ್ ಸರ್? ನಿಮ್ದೇ ಆಯ್ತಲ್ಲ ಸರ್ ಎಲ್ಲಾನು. ನೀವೀಗ ಕೈ ಮಾಡಿಸ್ಕೊಂಡು ಇಲ್ಲಿ ಮತ್ತೆ ಉತ್ತರ